ಸೊ ಈಗಿನವರೆಗೂ ನಾವು 3Q ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. 3Q ಹಿಂದೆ ಸೂಪರ್ ಸೋಲ್ ಫೌಂಡೇಶನ್ ಇದೆ ಅಂತ ಕೂಡ ತಿಳ್ಕೊಂಡ್ವಿ. ಈ ವಿಡಿಯೋಲಿ ನಾವು 3Q ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಲ್ಲಿ ಮತ್ತು ಹೇಗೆ ಆಕ್ಸೆಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ. ಸೊ ಸರ್, ಈ 3Qನ ನಾವು ಹೇಗೆ ಆಕ್ಸೆಸ್ ಮಾಡ್ಬೋದು? ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ನ ನಾವು ಎಲ್ಲಿ ಪಡ್ಕೋಬೋದು? ಇದು ನೋಡಿ, 3Q ಆಲ್ರೆಡಿ ನಾನು ಹೇಳಿದೆ, ಇಟ್ಸ್ ಎ ವೆರಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇದು. ಹೌದು. ಯಾಕೆಂದರೆ ಬೇರೆ ಬೇರೆ ಡೊಮೈನ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೋಡಿ, ಆರೋಗ್ಯ ಅನ್ನೋದೇ ಒಂದು ಸಪ್ರೇಟ್ ಡೊಮೈನ್. ಅದು ಅಂದರೆ ಅಲ್ಲಿರೋ ಎಕ್ಸ್ಪರ್ಟ್ಸ್ಗೂ ದುಡ್ಡಿಗೂ ಒಂಥರ ರಾತ್ರಿ ಹಗಲು ಇದ್ದಂಗೆ ಅದು. ಓಕೆ. ಸೊ ದುಡ್ಡಿನ ಬಗ್ಗೆ, ಆರೋಗ್ಯದ ಎಕ್ಸ್ಪರ್ಟ್ಸ್ಗೆ ದುಡ್ಡಿನ ಬಗ್ಗೆ ಗೊತ್ತಿರಲ್ಲ ಹೆಚ್ಚು, ಮತ್ತು ಫೈನಾನ್ಸ್ ಎಕ್ಸ್ಪರ್ಟ್ಸ್ಗೆ ಹೆಲ್ತ್ ಬಗ್ಗೆ ಗೊತ್ತಿರಲ್ಲ. ಇದನ್ನು ಎರಡನ್ನೂ ನೋಡಿದ್ರೆ ಮೂರನೇದು ಸೆಲ್ಫ್ ಡೆವಲಪ್ಮೆಂಟ್. ಸೊ ಈ ಮೋಟಿವೇಶ್ನಲ್ ಸ್ಪೀಕರ್ಸು ಈ ಪುಸ್ತಕಗಳು ಬರೀತಾರೆ, ಹೌದು, ಆ ಸಬ್ಜೆಕ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಹಾಗಾಗಿ ಈ ಮೂರು ಇನ್ಫಾರ್ಮೇಷನನ್ನು ಒಂದೇ ಕಡೆ ತರುವಂತಹ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಅದು www.mohankrishnarao.com ಅಂತಂದರೆ ನನ್ನ ಹೆಸರಿನಲ್ಲಿ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ನಿಮಗೆ 2 ಭಾಷೆನಲ್ಲಿ ಅವೈಲೇಬಲ್ ಇದೆ. ಓಕೆ. ಒಂದು ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ರೆ ಇಡೀ ಕಂಟೆಂಟ್ ನಿಮಗೆ ಕನ್ನಡದಲ್ಲಿ ಓದಬಹುದು. ಓಕೆ. ಸೊ ಅಲ್ಲಿ ನಿಮಗೆ ಮೈ SQ ಪೇಜ್ ಇದೆ, ಮೈ HQ ಪೇಜ್ ಇದೆ, ಮೈ MQ ಪೇಜ್ ಇದೆ. ಅಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಸೊ ಆ ವೆಬ್ಸೈಟಲ್ಲಿ ನೀವು ಮೈ SQ ಪೇಜ್ಗೆ ಹೋದರೆ ಅಲ್ಲಿ ನಿಮಗೆ ಲರ್ನಿಂಗ್ ವಿಡಿಯೋಸ್ಗಳಿದೆ. ಆ ಲರ್ನಿಂಗ್ ವಿಡಿಯೋಸ್ಗಳನ್ನು ಮತ್ತೆ ಮತ್ತೆ ನೋಡ್ಬೇಕು ನೀವು. ಯಾಕೆಂದರೆ ಈ ನಾರ್ಮಲ್ ನ್ಯೂಸ್ ಪೇಪರ್ ನೋಡೋ ಥರ ಈ ವಿಷಯಗಳನ್ನು ಓದಿದ್ರೆ ಅದು ಒಂದೇ ಸರಿಗೆ ಅರ್ಥ ಆಗಲ್ಲ. ಹೌದು. ಇದೆಲ್ಲ ಮತ್ತೆ ಮತ್ತೆ ಕೇಳಿದ್ದನ್ನೇ ಕೇಳ್ತಾ ಇದ್ದರೆ, ಓದಿದ್ದನ್ನೇ ಓದ್ತಾ ಇದ್ದರೆ ಮಾತ್ರ ಅದು ನಮಗೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಇಡೀ 3Q ಅಂದರೆ ಏನು ಅಂತ ಅದಕ್ಕೆ ರಿಲೇಟೆಡ್ ಬ್ಲಾಗ್ಸ್ಗಳಿರುತ್ತೆ ಕನ್ನಡದಲ್ಲಿ, ಡೀಟೇಲ್ಡ್ ಇನ್ಫಾರ್ಮೇಷನ್ನ ನೋಡ್ಬೋದು. ಮತ್ತು ಅಷ್ಟೇ ಅಲ್ಲ, ನಾವು ಸೋಷಿಯಲ್ ಮೀಡಿಯಾ ಚಾನೆಲ್ಸ್ಗಳು ಕೂಡ ಇದೆ. ಬೇಸಿಕಲಿ ನಿಮಗೆ 3Q ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕು ಅಂದರೆ ದೇರ್ ಆರ್ 3 ಆಪ್ಷನ್ಸ್. ಒಂದು, mohankrishnarao.comನಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿ ಅಲ್ಲಿ ಪ್ರತಿಯೊಂದನ್ನು ನಿಮಗೆ ಒಂದೇ ಕಡೆ ನೋಡ್ಲಿಕ್ಕೆ ಸಿಗುತ್ತೆ. ಸಪೋಸ್ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಲ್ಲಿ ಫಾಲೋ ಮಾಡ್ತೀನಿ ಅಂದರೆ 3Q ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲಿ ನೀವೆಲ್ಲ ಕಂಟೆಂಟ್ ಫಾಲೋ ಮಾಡ್ಬೋದು. ಅದೇ ಥರ ಯೂಟ್ಯೂಬ್ ಫಾಲೋವರ್ಸ್ ಆದರೆ 3Q ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೀವು ಕಂಟೆಂಟ್ ಫಾಲೋ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿದಿನ ಡೈಲಿ ಕಂಟೆಂಟ್ ನಿಮಗೆ ನಾವಿವತ್ತು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ವಾಟ್ಸಾಪ್ ಕಮ್ಯುನಿಟಿ 3Q ಕನ್ನಡ ಅಂತ ಇದೆ. ಇದೆಲ್ಲ ನಿಮಗೆ mohankrishnarao.com ವೆಬ್ಸೈಟ್ಗೆ ಹೋದರೆ ಯಾವುದು ನಿಮಗೆ ಸೂಟಬಲ್ಲು ಅಲ್ಲಿ ಜಾಯ್ನ್ ಆಗ್ಬೋದು. ನಾನು ಸಜೆಸ್ಟ್ ಮಾಡೋದು ಈ ವಾಟ್ಸಾಪ್ ಕಮ್ಯುನಿಟಿ ಏನು ಚಾನಲ್ ಇದೆ 3Q ಕನ್ನಡ, ಅದನ್ನು ಮಿಸ್ ಮಾಡಬೇಡಿ ಅಂಥೇಳಿ. ಯಾಕೆಂದರೆ ಅದರಲ್ಲಿ ಪ್ರತಿದಿನ 3 ಪೋಸ್ಟ್ ಬರುತ್ತೆ. ಒಂದು ಹೆಲ್ತ್ ರಿಲೇಟೆಡ್ ಬರುತ್ತೆ, ಒಂದು ಸ್ಪಿರಿಚುವಲ್ ರಿಲೇಟೆಡ್ ಬರುತ್ತೆ, ಒಂದು ದುಡ್ಡಿನ ರಿಲೇಟೆಡ್ ಬರುತ್ತೆ. ಹಾಗಾಗಿ ನಿಮಗೆ ಓವರಾಲ್ ಡೆವಲಪ್ಮೆಂಟು, ಓವರಾಲ್ ಅಪ್ಡೇಟ್ ಸಿಗಬೇಕು ಅಂದರೆ ವಾಟ್ಸಾಪ್ ಚಾನಲ್ ತುಂಬ ಮುಖ್ಯ. ಹಾಗಾಗಿ ನೀವು ವಾಟ್ಸಾಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗವಾಗ mohankrishnarao.com ವೆಬ್ಸೈಟ್ಗೆ ಬರ್ತಾ ಇದ್ದರೆ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಮಗೆ ಈ 3Q ಇನ್ಫಾರ್ಮೇಷನ್ನ ಎಲ್ಲಿ ಆಕ್ಸೆಸ್ ಮಾಡೋದು, ಹೇಗೆ ಆಕ್ಸೆಸ್ ಮಾಡೋದು ಅಂತ ತಿಳಿಸಿದ್ದಕ್ಕೆ. ಮುಂದಿನ ಸಂಚಿಕೆಯಲ್ಲಿ ನಾವು ಈ 3Qನ ಆಕ್ಸೆಸ್ ಮಾಡೋದ್ರಿಂದ, ಇದರ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮಗೇನು ಬೆನಿಫಿಟ್ ಇದೆ ಅಂತ ನೋಡ್ಕೊಳ್ಳೋಣ. ಧನ್ಯವಾದ.